ಈಗ ಡಾಕ್ಟರ್ ರಾಜ್ಕುಮಾರ್ ಅಂತವ್ರ ಮನೇಲಿ ಯಾವತ್ತಾರ ಈ ಥರ ಕಂಪ್ಲೇಂಟ್ ಬಂದಿದೆಯಾ? ಅಥವಾ ಈಗ ಬೇರೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಈ ಥರ ಕಾಂಟ್ರವರ್ಸಿ ಆಗಿದೆಯಾ? ಈಗ ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ರೆ ತಪ್ಪಾಗುತ್ತೆ ಅಂತ. ಕಾನೂನು ಇಲ್ವಾ? ಕಾನೂನು ಕೈಗೆ ತಗೊಳ್ಳೋದು ತಪ್ಪಲ್ವಾ? ಸುಮ್ಮನೆ ಈಗ ಇವ್ರಿಗೂ ಅವ್ರ ಸಂಬಂಧ ಇಲ್ಲದ್ಮೇಲೆ ಮತ್ತೆ ಅಲ್ಲಿ ಯಾಕೆ ಹೋಗ್ಬೇಕಾಯ್ತು ಆ ಜಾಗಕ್ಕೆ ದರ್ಶನ್ ಅವರು? ಈಗ ಅವ್ರನ್ನ ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡ್ತಾರಲ್ಲ, ಅವರೊಬ್ಬನ ದೇವ್ರ ಥರ ಚೆನ್ನಾಗಿ ನೋಡ್ತಾ ಇದ್ರು. ಈಗ ಅವ್ರ ಸ್ಥಿತಿ ಈಗ ಯಾವ ಮಟ್ಟಕ್ಕೆ ಬಂದಿದೆ? ಈಗ ಜನ ಯಾವ ರೀತಿ ಅವ್ರು ವ್ಯಾಲ್ಯೂ ಕೊಡ್ತಾ ಇದ್ದಾರೆ? ಇವ್ರು ಹೇಳ್ತಾರೆ ಏನು ಬೇಕಾದ್ರೂ ಮಾಡಲಿ ಅಂತ, ಅದ್ರ ಬಗ್ಗೆ ನನಗೇನು ಆಪ್ಷನ್ ಇಲ್ಲ. ಆದರೆ ಒಬ್ಬ ಪ್ರತಿನಿಧಿ ಮೇಲೆ ಹೋದಾಗ ಅವ್ರನ್ನ ನೋಡ್ಕೊಂಡು ಎಷ್ಟೋ ಜನ ಬೆಳೆಯೋರಂತಿದ್ದಾರೆ. ಇವ್ರು ಮಾಡಿದ ತಪ್ಪಲ್ವಾ? ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. ಈಗ ಕಾನೂನು ಇದೆ, ಹಾಗಾದ್ರೆ ಪೊಲೀಸ್ನವರು ಚಾರ್ಜ್ ಶೀಟ್ ಆಗಿರೋದು ತಪ್ಪ? ಹೈಕೋರ್ಟು ಹೇಳಿರೋದು ತಪ್ಪ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದು ತಪ್ಪ? 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ ಆರ್ಮಿ ತರ ಕಾಪಾಡ್ತೀನಿ. ಯಾವ ತಪ್ಪಾಗಾದ್ರೆ? ದೋಷಿ ಇಲ್ಲ ಅಂದ್ಮೇಲೆ ಈಗ ದೋಷಿ ಆಗುತ್ತೆ, ನಿರ್ಧಾರ ಆಗುತ್ತೆ, ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ, ಕಾನೂನು ಪ್ರಕ್ರಿಯೆ ನಿಧಾನ ಆಗುತ್ತೆ, ಅದು ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ನನ್ನೊಂದು. ಅಂದ್ರೆ ನಟ ಅಂದ್ರೆ ಕೇವಲ ದರ್ಶನ್ ಮಾತ್ರ ಅಲ್ಲ, ಮನೇಲಿ ಹೆಣ್ಮಕ್ಳು ಕೇವಲ ದರ್ಶನ್ ಅವ್ರ ಮನೇಲಿ ಮಾತ್ರ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ಮನೇಲೂ ಇದ್ದಾರೆ, ಯಶ್ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಮೆಸೇಜ್ಗಳು ಅಶ್ಲೀಲವಾಗಿ ಬಹುತೇಕ ಎಲ್ರಿಗೂ ಬರುತ್ತೆ. ಅದಕ್ಕೆ ಹಿಂಗ್ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇತ್ತ ಅಂತ. ನಮ್ಮನ್ನ ಅವ್ನು ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನ ಹತ್ರ ಈಸ್ಕೊಂಬಂದೆ? ತುಣ್ಣೆ ನಂದೇ ಹುಟ್ಟವನ ಇಲ್ಲ ನಿಮ್ಮಮ್ಮನ್ನ ಯಾಕೆ ನಿನ್ನ ಕ್ಲಾಸ್ಮೇಟ್ ಗಳು ಹುಟ್ಟವನ? ಅವನು ಸೋಳೆ ಮಗ ಅವನ. ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಬಗ್ಗೆ ಇವಾಗ ಹೇಳಿದ್ರು ಅವರು. ಇದೇ ಯುವರಾಜ್ ಕುಮಾರ್ ಸರ್ದು ಒಂದು ಇಶ್ಯೂ ಆಯಿತು, ಸ್ವಂತ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ. ಅದು ವಿತ್ ಆಡಿಯೋ ಲೀಕ್ ಆಗಿದೆ. ಸೊ ಆ ಒಂದು ಮ್ಯಾಟರ್ನ ಏನ್ ಮಾಡ್ತಾರೆ, ಅಲ್ಲೇ ಮುಚ್ಚಾಕ್ತಾರೆ. ಬಟ್ ಫ್ಯಾನ್ಸ್ ಲೈಕ್ ಅವರು ಅಥವಾ ಅವ್ರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನೋ ಕೊಲೆ ಮಾಡ್ಲಿಕ್ಕೆ ಹೋದ್ರು, ಹಿಂಗ ಆರೋಪ ಬಂದ ಕೊಲೆ ಮಾಡಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇಟ್ ಇಸ್ ದ ಡಿಫರೆನ್ಸ್. ನಾನು ಎರಡನ್ನೂ ನೀವು ಹೇಳ್ದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸಿ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ. ಬಟ್ ಹೊಡೆದ್ರು ಅಂತಾಗ್ಲಿ, ಕೈ ಮಾಡಿದ್ರು ಅಂತಾಗ್ಲಿ, ಅಟ್ಯಾಕ್ ಮಾಡಿದ್ರು ಅಂತಾಗ್ಲಿ ಬರಲಿಲ್ಲ. ಡಿಫರೆನ್ಸ್ ಅಷ್ಟೇ. ಕೊಲೆ ಮಾಡ್ಬೇಕು ಅಂತಾನೆ ಬಾಸಿಗೆ ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸ್ಬೋದಿತ್ತು. ಅವ್ರಿಗೆ ಆ ಮೆಂಟಾಲಿಟಿ ಇರ್ಲಿಲ್ಲ. ಪಟ್ಟಂಗೇರ ಶೆಡ್ ಅವ್ರ ಮನೆ ಅಲ್ಲ, ಕರ್ದಿ ಬುದ್ಧಿವಾದ ಹೇಳಕ್ಕೆ ಅವ್ರು ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಬರೀ ಲೈಕ್ ಚಾನೆಲ್ ಅಲ್ಲಿ ಅಂತೆ ಕಂತೆ ಅಂತ ಮಾತ್ರ ಹೇಳ್ತಾರೆ. ಯಾರು ಸುಪ್ರೀಂ ಕೋರ್ಟ್ ಇದೆ ಮೇಡಮ್, ಅಂತೆ ಕಂತೆ ಲೆವೆಲ್ ದಾಟ್ಬಿಟ್ಟಿದೆ ಇದು. ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ನಾವ್ ಯಾರು ಆಪೋಸಿಟ್ ಆಗಿ ನಾವು ಮಾತಾಡಲ್ಲ. ನಾವು ಅದಕ್ಕೆ ಬದ್ವಾಗಿರ್ತೀವಿ, ನ್ಯಾಯ ಏನ್ ಕೊಡ್ತಾರೆ ಅಂತ ನೀವು ಮಾತಾಡಲ್ಲ, ಅಪ್ರಿಶಿಯೇಟೆಡ್. ಬಟ್ ಒಂದು ಫೋಟೋ ವೈರಲ್ ಆಗುತ್ತೆ. 5 ಜನ ಲಾಯರ್ಗಳು, ಅಡ್ವೊಕೇಟ್ಗಳು ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಆರ್ಗ್ಯೂ ಮಾಡಿದ್ರು. ಇದಕ್ಕೆ ಯಾರಾದ್ರೂ ಉತ್ತರ ಕೊಡ್ಬೋದು? ಅರ್ಥ ಆಯ್ತು ಅನ್ಸುತ್ತೆ. ಆ ಲಾಯರ್ಗಳ ಫೋಟೋ ಕೆಳಗಡೆ ಬರ್ತಿರುವ ಅಶ್ಲೀಲ ಪದಗಳು, ಅದನ್ನ ನಾನು ಆನ್ ಏರ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕಾಮೆಂಟ್ಗಳು ಕೂಡ ದರ್ಶನ್ ಅವರ DP ಇರುವ ಪ್ರೊಫೈಲ್ ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಇರುವ ಪೇಜಸ್ ಗಳಲ್ಲಿ ಬರ್ತಾ ಇದ್ರೆ, ಅಂದ್ರೆ ಇಲ್ಲಿ ಅಡ್ವೊಕೇಟ್ಗಳಿಗೂ ನಾವು ಮರ್ಯಾದೆ ಕೊಡಲ್ಲ, ಸುಪ್ರೀಂ ಕೋರ್ಟ್ಗೂ ನಾವು ಮರ್ಯಾದೆ ಕೊಡಲ್ಲ. ಬಾಸ್ ಈಸ್ ಬಾಸ್, ಬೇರೆ ಯಾರು ನಮಗ್ ಬೇಕಾಗಿಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ತರ ಹೇಳಿಕೆ ಬಿಟ್ಬಿಡಿ. ಈ ಲೆವೆಲ್ ಆಟಿಟ್ಯೂಡ್ ಮೇಡಮ್. ಈಗ ಬಾಸ್ದು ಹಾಕಿದ ತಕ್ಷಣ ಫೋಟೋ ಅದು ಯಾರು ಬೇಕಾದ್ರೂ ಹಾಕೋಬಹುದು. ಈಗ ಏನು ಅಭಿಮಾನಿಗಳು ಹಾಕಿದಾರೆ ಅಂತ ಅನ್ನೋದಲ್ಲ, ಯಾರು ಬೇಕಾದ್ರೂ ಹಾಕೋಬಹುದು. ನೀವು ಹಾಕ್ಬೋದು, ನಾವು ಹಾಕ್ಬೋದು. ಈಗ ಮಾಡಿದ ತಕ್ಷಣ ಕಮೆಂಟ್ ಯಾರು ಕೆಟ್ಟದಾಗ ಕಮೆಂಟ್ ಹಾಕಿದಾರೆ ಅಂದ ತಕ್ಷಣ ಅದು ಡಿ ಬಾಸ್ ಫ್ಯಾನ್ಸ್ ಹಾಕಿದಾರೆ ಅನ್ನೋದು ತಪ್ಪು. ಕಂಡಿಡಿಯಪ್ಪ ಇವ್ರು ದರ್ಶನ್ ಅವರ ಅಭಿಮಾನಿಗಳು, ಇವರೆಲ್ಲ ಹೆಂಗ್ ಕಂಡಿಡಿ? ಮೇಡಮ್ ಈಗ ನಾವೆಲ್ಲ ಅಭಿಮಾನಿಗಳೇ. ನಾವ್ ಯಾಕೆ ಕಮೆಂಟ್ಸ್ಗಳು ಹಾಕಲ್ಲ? ಯಾಕಂದ್ರೆ ನಾವು ಎಲ್ಲ ನೋಡ್ತೀವಿ. ಅವ್ರ ಅಭಿಮಾನಿ ಆಗಿದ ತಕ್ಷಣ ಹೋಗ್ಬಿಟ್ಟು ನಾವು ಕೆಟ್ಟದಾಗೆಲ್ಲ ಮಾಡಕ್ ಹೋಗಲ್ಲ. ಯಾರು ಬೇಕಾದ್ರೆ ಮಾಡ್ಬೋದು. ಹಂಗಾದ್ರೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಿರುವವರು ಯಾರು? ಈಗ ಟ್ರೋಲ್ ಪೇಜಸ್ ಇದೆ. ಓಕೆ, ಟ್ರೋಲ್ ಪೇಜಸ್ ಇದೆ, ಕೆಟ್ಟದಾಗೆ ಇದು ಮಾಡ್ತಾರೆ ಟ್ರೋಲು. ಈಗ ಅವ್ರು ಯಾರಂತ ಕಂಡಿಡ್ತೀರಾ? ಈಗ ನನ್ನ ಫೋಟೋನ ಹಾಕೊಂಡು ಟ್ರೋಲ್ ಮಾಡ್ಬೋದು DPಲಿ. ಈಗ ನಾನೇ ಮಾಡಿದೀನಿ ಅಂತ ಅಲ್ಲಿ ಇದು ಮಾಡಕ್ಕಾಗುತ್ತಾ? ಅದೇ ತರ ಅವ್ರದ್ದು ಫೋಟೋ ಹಾಕೊಂಡು ಮಾಡಿರೋದಲ್ಲ. ಅವ್ರು ದರ್ಶನ್ ಅವ್ರ ಅಭಿಮಾನಿಗಳಲ್ಲದೆ ಹೋದ್ರೆ ಅವ್ರು ಯಾಕೆ ದರ್ಶನ್ ಫೋಟೋ ಹಾಕೊಳ್ತಾರೆ? ಏನಕ್ಕೆ ಮಾಡ್ತಾರೆ? ಅವ್ರ ಮೇಲೆ ಇರೋ ಇದಕ್ಕೆ ಅಷ್ಟೇ ಮೇಡಮ್. ಇವಾಗ ಏನಂದ್ರೆ ಇವಾಗ ನಮ್ಮ ಬಾಸ್ ಕಂಡ್ರೆ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ಮೇಡಮ್. ಯಾರಿಗಾಗತ್ತೆ? ಒಳ್ಳೆತನ ಕಂಡ್ರೆ ಯಾರಿಗಾಗತ್ತೆ? ಯಾರಿಗೂ ಆಗಲ್ಲ. ಆ ರೀತಿ ಇವಾಗ ಬೇರೆಯವರೇನೆ ಇವಾಗ ಅವ್ರಿಗೆ ಆಗದೆ ಇರೋರು ಫೋಟೋ ಹಾಕೊಂಡು ಮಾಡಿರ್ಬೋದು. ಅದಕ್ಕೆ ಅವ್ರನ್ನ ಕಣ್ಣಿಡಿಯಕ್ಕೆ ಅಂತಲೇ ಸೈಗೋ ಕ್ರೈಮ್ ಇದೆ, ಎಲ್ಲ ಇದೆ, ಮತ್ತೊಂದಿದೆ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ, ಅವ್ರು ಹಿಡಿತಾರೆ ಮೇಡಮ್ ಅಷ್ಟೇ.
ದರ್ಶನ್ ಅವರ ಅಫಿಷಿಯಲ್ ಫ್ಯಾನ್ ಪೇಜ್ ಒಂದೇ ಒಂದು ಪೋಸ್ಟ್ ಅನ್ನ ಮಾಡಿದ್ ಬಿಟ್ರೆ, ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ಸಂಘ ಯಾವ್ದು ಅಫಿಷಿಯಲ್ ಇದೆ, ನಾವಲ್ಲ ಅವರು ಅನ್ನೋದನ್ನ ಒಂದೇ ಒಂದು ಪೋಸ್ಟ್ ಮಾಡಿದನ್ನ ಬಿಟ್ರೆ, ದರ್ಶನ್ ಅವರ ಆಕ್ಚುಯಲ್ ಅಭಿಮಾನಿಗಳಾಗ್ಲಿ ದರ್ಶನ್ ಅವರಾಗ್ಲಿ ಎಲ್ಲೂ ಕ್ಲಾರಿಫಿಕೇಶನ್ ಕೊಡ್ಲೇ ಇಲ್ಲ. ಹಿಂಗೆಲ್ಲ ಕೆಟ್ಟದಾಗ ಮಾತಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಬೇಡಿ ಅಂತ ಹೇಳಿ ತಪ್ಪಲ್ವಾ? ದರ್ಶನ್ ಅವ್ರಿಗೆ ಆಕ್ಚುಲಿ ಫಸ್ಟ್ ಟೈಮ್ ಆಚೆ ಕಳಿಸ್ಬೇಕಾದ್ರೆ ಕೋರ್ಟಿಂದ ಇದು ಬಂದಿತ್ತು, ಆಚೆ ಎಲ್ಲೂ ಕೂಡ ನೀವು ಕಾಣಿಸ್ಕೋಬಾರ್ದು, ಮಾತಾಡಬಾರ್ದು ಅಂತ. ಆ ಕಾರಣದಿಂದ ಮೇ ಬಿ ಬಾಸ್ ಹೇಳ್ದೆ ಇರ್ಬೋದು ಫ್ಯಾನ್ಸ್ಗೆ. ಒಂದು ಇನ್ನೂ ಒಂದು ಹೆಂಗ್ ಗೊತ್ತಾಗುತ್ತೆ ಡಿ ಬಾಸ್ ಅಭಿಮಾನಿನೇ ಮೆಸೇಜ್ ಮಾಡೋರೆ ಅಂತ ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ರು, ಅದ್ರಲ್ಲಿ 4 ಜನ ವ್ಯಕ್ತಿ ಪುನರಾಜ್ ಕುಮಾರ್ ಫ್ಯಾನ್ಸ್, ಸುದೀಪ್ ಫ್ಯಾನ್ಸ್, ಅದು ಪ್ರೂವ್ ಆಗಿದೆ. ಗೊತ್ತಾಯ್ತು ಟಿವಿ ಚಾನಲ್ ನಮ್ ಚಾನಲ್ ಅಂತೂ ಬಂದಿಲ್ಲ. ನಿಮ್ ಚಾನಲ್ ಗೊತ್ತಿಲ್ಲ, ನಾವೇ ನೋಡಿದೀವಿ. ಯಾವ ಚಾನಲ್ ಹೇಳ್ಬಿಡಿ ಮೇಡಮ್ ಹೆಸರು. ನಾವ್ ಆಕ್ಚುಲಿ ಬೇರೆ ಚಾನಲ್ಗಳ ಹೆಸರು ತಗೊಳಂಗಿಲ್ಲ, ಬಟ್ ಹೇಳಿ ಯಾವ ಚಾನಲ್ ಅಲ್ಲಿ, ಯಾಕಂದ್ರೆ ಸುಮ್ಮನೆ ಏನ್ ಹೇಳ್ತಾರೆ ಗಾಳಿ ಗುಂಡು ಹೊಡೆದಂಗ ಆಗ್ಬಾರ್ದು. ಇಲ್ಲ, ಇದು ಖಂಡಿತವಾಗೂ ನಾನೇ ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದ, ಟಿವಿಲಿ ಬಂದಿದ್ದ, ನ್ಯೂಸ್ ಚಾನಲ್ ಅಲ್ಲಿ. ಈಗ ನಾವು ಟ್ರಾಪ್ ಹಾಕಿರೋ ಬಂದ್ ತಗಲಕೊಂಡ್ರೆ ಏನ್ ಮಾಡ್ಬೇಕು? ಸುದೀಪ್ ಅಭಿಮಾನಿ, ಯಶ್ ಅಭಿಮಾನಿ ಅಂತ ಹೇಳಿ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ, 3 ಜನ ನಾನೇ ನೋಡಿದೀನಿ ಕಣ್ಣಾರೆ. ಇದು ಅಲ್ಲ ಅನ್ನೋದು ಪ್ರೂವ್ ಮಾಡಿದ್ರೆ ನಾವು ಮಾಡಿ ಮೇಡಮ್ ಅವ್ರು ಆಗ್ಬೋದಿತ್ತು. ಅವ್ರು ಯಾಕಂದ್ರೆ ಈಗ ಹೇಳಿ ಕಳ್ಸಿದಾರೆ ಅಲ್ಲೇ, ನೀವೇನು ಮಾಡಬಾರ್ದು, ಆಚೆ ಹೋಗ್ಬಾರ್ದು, ಅಲ್ಲಿ ಹೋಗ್ಬೇಡಿ, ಏನು ಮಾಡಬಾರ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬೋದಲ್ಲ. ಅವ್ರು ಮಾಡಿದ್ದಾರೆ. ಒಂದೇ ಒಂದು ಅವ್ರ ಅಭಿಮಾನಿಗಳ ಸಂಘದಿಂದ ಒಂದೇ ಒಂದು ಪೋಸ್ಟ್ ಬಂತಷ್ಟೇ. ಹೌದು, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಈಗ ಅವ್ರ ಮಿಸ್ಸಸ್ ಅವ್ರು ಮಾಡಿದ್ದಾರೆ. ಏನಂತ ಅವ್ರ ಮಿಸ್ಸಸ್ ಮಾಡಿದ್ದಾರೆ ಪೋಸ್ಟ್. ಏನಂತ? ಯಾರನ್ನ ಇದ್ ಮಾಡ್ಕೊಳಕ್ ಹೋಗ್ಬೇಡಿ, ನೀವು ಫ್ಯಾನ್ ಸುಮ್ನೆ ಇರಿ, ಆರಾಮಾಗಿರಿ, ಬಾಸ್ ಬರ್ತಾರೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತ. ಅರೆ ಇವ್ರು ಮಾಡಕ್ ಆಗಲ್ಲ ಮೇಡಮ್. ಇವ್ರು ಹೇಳಿ ಕಳ್ಸಿಬಿಟ್ಟಿದಾರಲ್ಲ, ನೀವೇನು ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ಆಚೆ ಹೋಗ್ಬಾರ್ದು, ಅಲ್ಲೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಎಲ್ಲ ಹೇಳಿ ಕಳ್ಸಿದಾರೆ. ಅದಕ್ಕೆ ಅವ್ರು ಸೈಲೆಂಟ್ ಆಗಿದೆ. ಅವ್ರು ನಮ್ಗೇನು ಅಭಿಮಾನಿಗಳಿಗೂ ಏನು ಹೇಳಿಲ್ಲ. ಚಕ್ಕ ಹಿಜಿಡ ಗಾಂಡು ನಾಮರ್ದ 9 ಚೂತ್ಯ ಅವ್ರು ಆರಾಮಾಗಿದ್ದಾರೆ. ಅವ್ರು ನಮ್ಗೇನು ಹೇಳಿಲ್ಲ, ನೀವು ಹಿಂಗೆ ಹಿಂಗಿರಿ ಹಂಗಿರಿ ಏನು ಹೇಳಿಲ್ಲ. ಅವ್ರು ಒಂದು ಮಾತು ಆಡಿಲ್ವಲ್ಲ ಎಲ್ಲೂ ಹೋಗಿ ಆಚೆ. ಅಂದ್ರೆ ಮೌನ ಅನ್ನೋದು